ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಭಗವದ್ಗೀತಾ ಅಧ್ಯಯನಕ್ಕೆ ಸ್ವಾಗತ. ಭಗವದ್ಗೀತೆಯ 10ನೇ ಅಧ್ಯಾಯವಾದ ವಿಭೂತಿ ಯೋಗವನ್ನು ಅಧ್ಯಯನ ಮಾಡುತ್ತಿದ್ದೇವೆ. ಭಗವಂತನ ಐಶ್ವರ್ಯದ ಕುರಿತಾಗಿ ತಿಳಿಸಿಕೊಡುವಂತಹ ಅಧ್ಯಾಯ ಇದು. ಅರ್ಜುನನು ಕೇಳಿದಂತಹ ಪ್ರಶ್ನೆಗಳಿಗೆ ಭಗವಂತನು ಇಲ್ಲಿ ವಿಭೂತಿಗಳನ್ನು ತಿಳಿಸಿಕೊಡುತ್ತಿದ್ದಾನೆ. ಅರ್ಜುನನು ಇಲ್ಲಿ ಭಗವಂತನಲ್ಲಿ ವಿನಂತಿಸಿಕೊಳ್ಳುತ್ತಿರುವುದೇನೆಂದರೆ, ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯಾ ಕಥಯಾ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ. ಅನುವಾದ: ಜನಾರ್ದನ, ನಿನ್ನ ಸಿರಿಗಳ ಯೋಗಶಕ್ತಿಯನ್ನು ಮತ್ತೆ ವಿವರವಾಗಿ ವರ್ಣಿಸು. ನಿನ್ನ ವಿಷಯ ಕೇಳುವುದು ಸಾಕು ಎಂದೇ ನನಗೆ ಅನಿಸುವುದಿಲ್ಲ. ನಿನ್ನ ವಿಷಯವನ್ನು ಕೇಳಿದಷ್ಟೂ ನಿನ್ನ ಮಾತುಗಳ ಅದ್ಭುತವನ್ನು ಸವಿಯಬೇಕು ಎನ್ನಿಸುತ್ತದೆ. ಶ್ರೀಮದ್ ಭಾಗವತವು ಭಗವಾನ್ ಶ್ರೀಕೃಷ್ಣನ ದಿವ್ಯ ಗುಣಗಳ ವರ್ಣನೆಯಾಗಿದೆ. ನೈಮಿಷಾರಣ್ಯದಲ್ಲಿ ಸೂತಮುನಿಗಳನ್ನು ಶೌನಕಾದಿಗಳು ಕೇಳುವ ಪ್ರಶ್ನೆಯೊಂದಿಗೆ ಪ್ರಾರಂಭವಾಗುವ ಈ ಸಂಭಾಷಣೆಯಲ್ಲಿ ಭಗವಂತನ ಅನೇಕ ದಿವ್ಯ ಗುಣಗಳ ವರ್ಣನೆಯಿದೆ. ಶೌನಕಾದಿಗಳು ಇದೇ ರೀತಿಯಾದಂತಹ ಪ್ರಶ್ನೆಗಳನ್ನು ಸೂತಮುನಿಗಳನ್ನು ಕೇಳಿದ್ದಾರೆ. ವಯಂ ತು ನ ವಿತೃಪ್ಯಾಮ ಉತ್ತಮ ಶ್ಲೋಕ ವಿಕ್ರಮೆ ಯಚ್ಛೃಣ್ವತಾಂ ರಸಜ್ಞಾನಂ ಸ್ವಾದು ಸ್ವಾದು ಪದೇ ಪದೇ. ಅಂದರೆ, ಸೊಗಸಾದ ಸ್ತೋತ್ರಗಳು ಯಾರ ಮಹಿಮೆಯನ್ನು ಹಾಡುವೋ ಆ ಕೃಷ್ಣನ ಲೀಲೆಗಳನ್ನು ಸದಾ ಕೇಳಿದರೂ ಸಾಕೆನಿಸುವುದೇ ಇಲ್ಲ. ಕೃಷ್ಣನೊಡನೆ ಒಂದು ದಿವ್ಯ ಸಂಬಂಧವನ್ನು ಪಡೆದುಕೊಂಡವರು ಹೆಜ್ಜೆ ಹೆಜ್ಜೆಗೂ ಪ್ರಭುವಿನ ಲೀಲೆಗಳನ್ನು ಸವಿಯುತ್ತಾರೆ. ಹೀಗೆ ಅರ್ಜುನನಿಗೆ ಶ್ರೀಕೃಷ್ಣನ ವಿಷಯವನ್ನು ಕೇಳುವುದರಲ್ಲಿ ಆಸಕ್ತಿ. ಅದರಲ್ಲಿಯೂ ವಿಶೇಷವಾಗಿ ಭಗವಂತನ ಸರ್ವವ್ಯಾಪಕತ್ವವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಅವನಿಗೆ ಆಸಕ್ತಿ. ಭಗವಂತನ ಕುರಿತಾದ ಯಾವುದೇ ವಿಚಾರವೂ ಅಮೃತದಂತೆ ಸವಿಯಾಗಿರುತ್ತದೆ. ಭಗವಂತನ ಪರಿಶುದ್ಧ ಭಕ್ತನಾದಂತಹ ಅರ್ಜುನನು ಕೇಳುವಂತಹ ಪ್ರಶ್ನೆಗಳು ಮತ್ತು ವಿನಂತಿಯೊಂದಿಗೆ ಭಗವಂತನು ತನ್ನ ವಿಭೂತಿಗಳನ್ನು ಇಲ್ಲಿ ನಮಗೆಲ್ಲರಿಗೂ ತಿಳಿಸಿಕೊಡುತ್ತಿದ್ದಾನೆ. ಶ್ರೀ ಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾ ಹ್ಯಾತ್ಮವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಅನುವಾದ: ದೇವೋತ್ತಮ ಪರಮಪುರುಷನು ಹೀಗೆಂದನು, ಆಗಲಿ ಅರ್ಜುನ, ನನ್ನ ದಿವ್ಯ ವಿಭೂತಿಗಳನ್ನು ಕುರಿತು ಹೇಳುತ್ತೇನೆ. ನನ್ನ ವಿಭೂತಿಗಳಿಗೆ ಮಿತಿಯಿಲ್ಲ. ಆದುದರಿಂದ ಪ್ರಧಾನವಾದುದನ್ನು ಮಾತ್ರ ಹೇಳುತ್ತೇನೆ. ಭಗವಂತನ ಸಿರಿಗಳ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳುವುದು ಸಾಮಾನ್ಯ ಜನರಿಗೆ ಸಾಧ್ಯವಿಲ್ಲ. ನಮ್ಮ ಇಂದ್ರಿಯಗಳಿಗೆ ಮಿತಿಯಿದೆ. ಭಗವಂತನ ಕುರಿತಾಗಿ ಸಮಗ್ರವಾಗಿ ಅರ್ಥ ಮಾಡಿಕೊಳ್ಳಲು ಅವುಗಳು ನಮಗೆ ಅವಕಾಶವನ್ನು ಕೊಡುವುದಿಲ್ಲ. ಆದರೂ ಭಕ್ತರು ಭಗವಂತನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಏಕೆಂದರೆ ಕೃಷ್ಣನಿಗೆ ಸಂಬಂಧಿಸಿದ ವಿಷಯಗಳು ಎಷ್ಟೊಂದು ಸವಿಯಾಗಿವೆ ಎಂದರೆ ಭಕ್ತರಿಗೆ ಅವು ಅಮೃತದಂತೆ ಕಾಣುತ್ತವೆ. ಭಕ್ತರು ಅದನ್ನು ಸವಿಯುತ್ತಾರೆ. ಕೃಷ್ಣನ ಸಿರಿಗಳನ್ನು, ಅವನ ವಿವಿಧ ಶಕ್ತಿಗಳನ್ನು ಚರ್ಚಿಸುವುದರಲ್ಲಿ ಪರಿಶುದ್ಧ ಭಕ್ತರು ದಿವ್ಯಾನಂದವನ್ನು ಪಡೆಯುತ್ತಾರೆ. ಇಲ್ಲಿ ಪ್ರಾಧಾನ್ಯತಃ ಎಂಬ ಪದ ಬಹಳ ಮುಖ್ಯ. ಭಗವಂತನ ಸಿರಿಗಳು ಬಹಳ ವಿಸ್ತಾರವಾದವು. ಭಗವಂತನ ಲಕ್ಷಣಗಳಿಗೆ ಮಿತಿಯೇ ಇಲ್ಲ. ಭಕ್ತರು ಅದರಲ್ಲಿ ಕೆಲವೊಂದನ್ನು ಮಾತ್ರ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬಹುದು ಅಷ್ಟೆ. ಆದ್ದರಿಂದ ಭಗವಂತನು ಇಲ್ಲಿ ಪ್ರಧಾನವಾದ ವಿಭೂತಿಗಳನ್ನು ಮಾತ್ರ ತಿಳಿಸಿಕೊಡುತ್ತಿದ್ದಾನೆ. ವಿಭೂತಿ ಎಂದರೆ ಭಗವಂತನ ಸಿರಿ. ಯಾವ ಸಿರಿಗಳಿಂದ ಆ ಭಗವಂತನು ಇಡೀ ವಿಶ್ವದ ಅಭಿವ್ಯಕ್ತಿಯನ್ನು ನಿಯಂತ್ರಿಸುತ್ತಾನೋ ಅದನ್ನೇ ಇಲ್ಲಿ ವಿಭೂತಿ ಎಂದು ಕರೆಯಲಾಗಿದೆ. ಅಮರಕೋಶದಲ್ಲಿ ವಿಭೂತಿ ಎಂಬ ಪದವನ್ನು ಅಸಾಧಾರಣ ಸಿರಿ ಎಂದು ವಿವರಿಸಲಾಗಿದೆ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತಃ ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಂ ಅಂತ ಏವ ಚ. ಅನುವಾದ: ಅರ್ಜುನ, ನಾನು ಎಲ್ಲ ಜೀವಿಗಳ ಹೃದಯದಲ್ಲಿ ನೆಲೆಸಿರುವ ಪರಮಾತ್ಮ. ಎಲ್ಲ ಜೀವಿಗಳ ಆದಿ, ಮಧ್ಯ ಮತ್ತು ಅಂತ್ಯವು ನಾನಾಗಿದ್ದೇನೆ. ಭಗವಾನ್ ಶ್ರೀಕೃಷ್ಣನು ಇಲ್ಲಿ ಅರ್ಜುನನನ್ನು
ಗುಡಾಕೇಶ ಎಂದು ಕರೆದಿದ್ದಾನೆ. ಅಂದರೆ ನಿದ್ರೆಯ ತಮಸ್ಸನ್ನು ಗೆದ್ದವನು ಎಂದರ್ಥ. ಅಜ್ಞಾನದ ಕತ್ತಲಿನೊಳಗೆ ನಿದ್ರಿಸುತ್ತಿರುವ ವ್ಯಕ್ತಿಗೆ ದೇವೋತ್ತಮ ಪರಮಪುರುಷನು ಭೌತಿಕ ಮತ್ತು ಆಧ್ಯಾತ್ಮಿಕ ಜಗತ್ತುಗಳಲ್ಲಿ ಹೇಗೆ ತನ್ನನ್ನು ಪ್ರಕಟ ಮಾಡಿಕೊಳ್ಳುತ್ತಾನೆ ಎಂದು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ಅರ್ಜುನನು ಇಂತಹ ಕತ್ತಲೆಯನ್ನು ಮೀರಿದವನಾದ್ದರಿಂದ ದೇವೋತ್ತಮ ಪರಮಪುರುಷನು ತನ್ನ ವಿವಿಧ ಶಕ್ತಿಗಳನ್ನು ವರ್ಣಿಸಲು ಒಪ್ಪಿಕೊಳ್ಳುತ್ತಾನೆ. ಭಗವಾನ್ ಶ್ರೀಕೃಷ್ಣನು ತನ್ನ ವಿಸ್ತರಣೆಯಿಂದಾಗಿ ತಾನು ಇಡೀ ವಿಶ್ವದ ಅಭಿವ್ಯಕ್ತಿಗೆ ಆತ್ಮನು ಎಂದು ಮೊದಲು ಅರ್ಜುನನಿಗೆ ಹೇಳುತ್ತಿದ್ದಾನೆ. ಭಗವಂತನ ಉಪಸ್ಥಿತಿಯ ಕಾರಣದಿಂದಾಗಿ ಈ ಐಹಿಕ ಅಭಿವ್ಯಕ್ತಿಯು ಕೆಲಸ ಮಾಡುತ್ತಿದೆ. ಆದಿತ್ಯಾನಾಂ ಅಹಂ ವಿಷ್ಣುರ್ ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ಮರುತಾಮಸ್ಮಿ ನಕ್ಷತ್ರಾಣಾಂ ಅಹಂ ಶಶಿ. ಅನುವಾದ: ನಾನು ಆದಿತ್ಯರಲ್ಲಿ ವಿಷ್ಣು, ಜ್ಯೋತಿಗಳಲ್ಲಿ ತೇಜಸ್ವಿ ಸೂರ್ಯ, ಮರುತರಲ್ಲಿ ಮರೀಚಿ ಮತ್ತು ನಕ್ಷತ್ರಗಳಲ್ಲಿ ನಾನು ಚಂದ್ರನು. ಅದಿತಿಯ 12 ಮಂದಿ ಮಕ್ಕಳಲ್ಲಿ ಪ್ರಮುಖನಾದವನು ವಾಮನದೇವ. ಅದು ಭಗವಂತನ ಅವತಾರ. ಸೂರ್ಯದೇವನು ಇಡೀ ಪ್ರಪಂಚಕ್ಕೆ ಬೆಳಕನ್ನು ನೀಡುತ್ತಾನೆ. ವಾಯುವನ್ನು ನಿಯಂತ್ರಿಸುವ ದೇವತೆಯಾದ ಮರೀಚಿಯು ಭಗವಂತನನ್ನು ಪ್ರತಿನಿಧಿಸುತ್ತಾನೆ. ನಮಗೆ ರಾತ್ರಿಯ ಹೊತ್ತಿನಲ್ಲಿ ಬೆಳಕನ್ನು ಕೊಡುವವನು ಚಂದ್ರ. ಹೀಗಾಗಿ ಚಂದ್ರನೂ ಸಹ ಭಗವಂತನ ಪ್ರತಿನಿಧಿ. ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಂ ಅಸ್ಮಿ ಚೇತನ. ಅನುವಾದ: ವೇದಗಳಲ್ಲಿ ನಾನು ಸಾಮವೇದ, ದೇವತೆಗಳಲ್ಲಿ ನಾನು ಸ್ವರ್ಗರಾಜನಾದ ಇಂದ್ರ, ಇಂದ್ರಿಯಗಳಲ್ಲಿ ನಾನು ಮನಸ್ಸು ಮತ್ತು ಜೀವಿಗಳಲ್ಲಿ ನಾನು ಚೇತನ. ಭಗವಂತನ ಸಮಸ್ತ ಸೃಷ್ಟಿಯಲ್ಲಿ ಏನೆಲ್ಲ ಶ್ರೇಷ್ಠವಾದವುಗಳಿವೆಯೋ ಅದೆಲ್ಲವೂ ಆ ಭಗವಂತನ ವಿಭೂತಿಯನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ. 4 ವೇದಗಳಲ್ಲಿ ಸಾಮವೇದ ಶ್ರೇಷ್ಠವಾದದ್ದು. ಎಲ್ಲ ದೇವತೆಗಳಿಗೆ ಅಧಿಪತಿಯಾಗಿರುವವನು ಇಂದ್ರ. ನಮ್ಮ ಎಲ್ಲ ಇಂದ್ರಿಯಗಳನ್ನು ಮನಸ್ಸು ನಿಯಂತ್ರಿಸುತ್ತದೆ. ಆದ್ದರಿಂದ ಸಾಮವೇದ, ಇಂದ್ರ ಮತ್ತು ಮನಸ್ಸು ಇವೆಲ್ಲವೂ ಕೂಡ ಭಗವಂತನ ಪ್ರತಿನಿಧಿಯಾಗಿದೆ. ಜಡವಸ್ತುವಿಗೂ ಜೀವಿಗಳಿಗೂ ಇರುವಂತಹ ಪ್ರಮುಖ ವ್ಯತ್ಯಾಸವೆಂದರೆ ಪ್ರಜ್ಞೆ. ಜೀವಿಗಳಲ್ಲಿ ಪ್ರಜ್ಞೆ ಅಥವಾ ಚೇತನವನ್ನು ಉಂಟುಮಾಡುವುದು ಭಗವಂತನೇ. ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರು ಶಿಖರಿಣಾಮಹಂ. ಅನುವಾದ: ರುದ್ರರಲ್ಲಿ ನಾನು ಶಿವ, ಯಕ್ಷರಾಕ್ಷಸರಲ್ಲಿ ನಾನು ಕುಬೇರ, ವಸುಗಳಲ್ಲಿ ನಾನು ಅಗ್ನಿ ಮತ್ತು ಪರ್ವತಗಳಲ್ಲಿ ನಾನು ಮೇರು. ಏಕಾದಶ ರುದ್ರರಲ್ಲಿ ಶಂಕರನು ಶ್ರೇಷ್ಠ. ಯಕ್ಷ ಮತ್ತು ರಾಕ್ಷಸರ ನಾಯಕನು ಕುಬೇರನಾಗಿದ್ದಾನೆ. ಆತನು ದೇವತೆಗಳ ಕೋಶಾಧಿಪತಿಯೂ ಹೌದು. ಮೇರು ಪರ್ವತವು ಅತ್ಯಂತ ಸಂಪನ್ಮೂಲ ಭರಿತವಾದ ಪರ್ವತವಾಗಿದೆ. ಇವೆಲ್ಲವೂ ಭಗವಂತನ ಪ್ರತಿನಿಧಿಯಾಗಿದೆ. ಪುರೋಧಸಾಂ ಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ. ಅನುವಾದ: ಅರ್ಜುನನೇ, ಪುರೋಹಿತರಲ್ಲಿ ನಾನು ಮುಖ್ಯಸ್ಥನಾದ ಬೃಹಸ್ಪತಿ ಎಂದು ತಿಳಿದುಕೋ. ಸೇನಾಧಿಪತಿಗಳಲ್ಲಿ ನಾನು ಕಾರ್ತಿಕೇಯ ಮತ್ತು ಸರಸ್ಸುಗಳಲ್ಲಿ ನಾನು ಸಾಗರ. ಬೃಹಸ್ಪತಿಗಳು ಸ್ವರ್ಗರಾಜನಾದ ಇಂದ್ರನ ಗುರುಗಳು. ಇಂದ್ರನು ಹೇಗೆ ಎಲ್ಲ ರಾಜರ ನಾಯಕನಾಗಿದ್ದಾನೆಯೋ ಹಾಗೆಯೇ ಬೃಹಸ್ಪತಿಗಳು ಎಲ್ಲ ಪುರೋಹಿತರ ನಾಯಕರಾಗಿದ್ದಾರೆ. ಶಿವಪಾರ್ವತಿಯರ ಮಗನಾದಂತಹ ಸ್ಕಂದ ಅಥವಾ ಕಾರ್ತಿಕೇಯನು ಎಲ್ಲ ಸೇನಾಧಿಪತಿಗಳಲ್ಲಿ ಮುಖ್ಯನು. ಜಲರಾಶಿಗಳಲ್ಲಿ ಸಮುದ್ರವೇ ಅತ್ಯಂತ ದೊಡ್ಡದು. ಭಗವಾನ್ ಶ್ರೀಕೃಷ್ಣನ ಈ ನಿರೂಪಣೆಯಿಂದ ಅವನ ಮಹಿಮೆಯನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮೈಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ. ಅನುವಾದ: ಮಹರ್ಷಿಗಳಲ್ಲಿ ನಾನು ಭೃಗು, ಕಂಪನಗಳಲ್ಲಿ ನಾನು ದಿವ್ಯ ಓಂಕಾರ, ಯಜ್ಞಗಳಲ್ಲಿ ನಾನು ಜಪಯಜ್ಞ,
ಚಲಿಸದ ವಸ್ತುಗಳಲ್ಲಿ ನಾನು ಹಿಮಾಲಯ. ಬ್ರಹ್ಮನ ಮಕ್ಕಳಲ್ಲಿ ಭೃಗು ಮಹರ್ಷಿಯು ಅತ್ಯಂತ ಶ್ರೇಷ್ಠ ಋಷಿ. ಎಲ್ಲ ದಿವ್ಯ ಮಂತ್ರಗಳಲ್ಲಿ ಓಂಕಾರವು ಶ್ರೇಷ್ಠ. ಯಜ್ಞಗಳಲ್ಲಿ ಜಪಯಜ್ಞವು ಶ್ರೇಷ್ಠ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ನಿತ್ಯವೂ ಜಪಿಸುವುದೇ ಜಪಯಜ್ಞ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪರ್ವತವಾದ ಹಿಮಾಲಯವು ಭಗವಂತನ ಪ್ರತಿನಿಧಿಯಾಗಿದೆ. ಭಗವಂತನ ವಿಭೂತಿಗಳ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.